ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಆರಾಮಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ, ಖುಷಿಯಾಗಿದ್ದೀರಾ ಮತ್ತು ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನನ್ನ ನಿತ್ಯ ದಿನಚರಿ ಜೊತೆಗೆ ಕೆಲವು ಇಂಪಾರ್ಟೆಂಟ್ ವಿಷಯಗಳನ್ನ ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ಜನದ ರಿಕ್ವೆಸ್ಟ್ ಮೇರೆಗೆ ನೆಗೆಟಿವ್ ಥಾಟ್ಸ್ ಬಗ್ಗೆ ಮತ್ತು ನೆಗೆಟಿವ್ ಎಮೋಷನ್ಸ್ನ ಹೇಗೆ ಓವರ್ಕಮ್ ಮಾಡೋದು ಅನ್ನೋ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾನು ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನನ್ನ ನಿತ್ಯ ದಿನಚರಿ, ನನ್ನ ಡೈಲಿ ರೊಟೀನ್ ಆಗಿರ್ಬೋದು ಅಥವಾ ನಾನು ಏನೇನು ಕೆಲಸ ಮಾಡ್ತೀನಿ ಅದರ ಜೊತೆಗೆ ಕೆಲವು ವಿಷಯಗಳನ್ನ ಡಿಸ್ಕಸ್ ಮಾಡೋಣ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ನೀವು ಆರಾಮಾಗಿ ಫ್ರೀಯಾಗಿದ್ದಾಗ, ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದಾಗ ಈ ವಿಡಿಯೋ ನೋಡಿ, ಆಯಿತಾ? ನನಗೆ ಪ್ರತಿ ಸಲ ಪ್ರೆಗ್ನೆನ್ಸಿನಲ್ಲೇ ಮನೆ ಕೆಲಸ ಮಾಡಿಕೊಡೋರು ಅಥವಾ ಹೆಲ್ಪ್ ಮಾಡೋರು ಕೈ ಕೊಡ್ತಾರೆ ಅಂತ ಅನಿಸುತ್ತೆ. ಹೋದ ಸಲ ಸಮನ್ವಿ ಪ್ರೆಗ್ನೆನ್ಸಿನಲ್ಲೂ ಹಾಗೇ ಪ್ರಾಪರಾಗಿ ಸೆಕೆಂಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆಯಿತು, ಕೋವಿಡ್ ಶುರುವಾಯಿತು. ಸೊ ಮನೆಗೆ ಯಾರೂ ಹೆಲ್ಪ್ ಮಾಡೋರು ಯಾರೂ ಬರ್ತಾ ಇರಲಿಲ್ಲ. ಪ್ರತಿಯೊಂದು ಕೆಲಸನೂ ನಾನು ಜಾನುನೇ ಮ್ಯಾನೇಜ್ ಮಾಡ್ತಿದ್ವಿ. ಈ ಸಲಿನೂ ಹಾಗೆ ಆಗಿದೆ. ಪ್ರೆಗ್ನೆನ್ಸಿ ಫಸ್ಟ್ ಟ್ರೈಮಿಸ್ಟರ್ವರೆಗೂ ಒಬ್ಬರು ಬರೋರು ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊಡೋದಕ್ಕೆ ಮನೇನ. ಸೊ ಇವಾಗ ಅವ್ರು ಸಹ ಬರ್ತಾ ಇಲ್ಲ ಹಲವಾರು ಕಾರಣಗಳಿಂದ. ಸೊ ನಾನೇ ಇವಾಗ ಎಲ್ಲ ಕೆಲಸನೂ ಮಾಡ್ಕೊಳ್ತಾ ಇದ್ದೀನಿ. ಮನೆ ಗುಡಿಸಿ ಒರೆಸೋದು, ಮಿಕ್ಕಿದೆಲ್ಲ ಡಸ್ಟಿಂಗ್ ಕೆಲಸ ಪ್ರತಿಯೊಂದೂ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಬೇರೆ ಕೆಲಸಗಳ ಕಡೆ ಅಷ್ಟು ಗಮನ ಕೊಡೋಕ್ಕಾಗ್ತಿಲ್ಲ ಮತ್ತು ವಿಡಿಯೋ ಮಾಡಿಕೊಂಡು ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಹಾಗಾಗಿ ವಿಡಿಯೋ ಸ್ವಲ್ಪ ತಡ ಆಗ್ತಿದೆ ಬರೋದು. ನಿಮಗೆಲ್ಲನೂ ಅರ್ಥನೇ ಆಗುತ್ತೆ. ನೀವು ಇನ್ಫ್ಯಾಕ್ಟ್ ಹೇಳ್ತೀರಾ ರೆಸ್ಟ್ ತೊಗೊಳ್ಳಿ, ವಿಡಿಯೋ ಆದರೆ ಪೋಸ್ಟ್ ಮಾಡಿ, ಇಟ್ಸ್ ಓಕೆ ಅಂತ ಎಲ್ಲ ಹೇಳಿ. ಆದರೂ ನನಗೆ ಒಂದು ಖುಷಿ ನಿಮ್ಮೆಲ್ಲರ ಜೊತೆ ಮಾತಾಡೋದಕ್ಕೆ ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೆ ನನಗೆ ಇದೊಂದೇ ಮಾಧ್ಯಮ. ಹಾಗಾಗಿ ನಾನು ವಿಡಿಯೋ ಮಾಡಿದಾಗ ನೀವು ಅದನ್ನು ನೋಡಿ ನಿಮಗೊಂದು ಖುಷಿ, ಆ ಖುಷಿನ ನೀವು ಕಮೆಂಟ್ಸ್ ಮೂಲಕ ನನ್ನ ಹತ್ರ ಎಕ್ಸ್ಪ್ರೆಸ್ ಮಾಡಿದಾಗ ನನಗೆ ಇನ್ನಷ್ಟು ಖುಷಿ ಆಗುತ್ತೆ. ಸೊ ದಿಸ್ ಈಸ್ ಒಂಥರ ವೇ ಆಫ್ ಕಮ್ಯುನಿಕೇಷನ್ ನನ್ನ ಮತ್ತು ನಿಮ್ಮ ಮಧ್ಯೆ. ಹಾಗಾಗಿ ನನಗೆ ವಿಡಿಯೋ ಹಾಕದೇ ಇರೋದಕ್ಕೆ ಸಾಧ್ಯ ಇಲ್ಲ. ಬಿಡುವು ಮಾಡಿಕೊಂಡು ಯಾವಾಗ ಸಾಧ್ಯ ಆಗುತ್ತೋ ಆವಾಗ ವಿಡಿಯೋ ಮಾಡಿಕೊಂಡು ಆದಷ್ಟು ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ನಾನು ಸಮನ್ವಯ ಇಬ್ಬರೂ ಸ್ವಲ್ಪ ಕ್ಲೀನಿಂಗ್ ಕೆಲಸ, ಡಸ್ಟಿಂಗ್ ಕೆಲಸ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ದಿವಸ ಆಗಿತ್ತು. ಮೊದಲೆಲ್ಲ ಅಂತಂದರೆ ದಿನ ಬಿಟ್ಟು ದಿನ ಎಲ್ಲ 2 ದಿನಕ್ಕೆ ಒಂದ್ಸಲಿ ಎಲ್ಲ ಕಡೆನೂ ಡಸ್ಟ್ ಎಲ್ಲ ಮಾಡಿ ಕ್ಲೀನಾಗಿರ್ತಾಯಿತ್ತು. ವೈಪ್ಸಲ್ಲಿ ಒರೆಸ್ಬಿಟ್ಟಂತೂ ಫುಲ್ ನೀಟಾಗಿರೋದು. ಈಗ ಎಲ್ಲ ಕೆಲಸ ಮ್ಯಾನೇಜ್ ಮಾಡೋದು ಪ್ರತಿದಿನ ಕಷ್ಟ ಆಗಿರೋದ್ರಿಂದ ವಾರಕ್ಕೆ 1 ದಿವಸ 2 ದಿವಸ ಆದರೂ ಮಾಡಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅದು ಈ ಗಣಪತಿ ಹತ್ರ ಬ್ಲ್ಯಾಕ್ ಗ್ರಾನೈಟ್ ಇರೋದ್ರಿಂದ ತುಂಬಾ ಬೇಗ ಡಸ್ಟ್ ಕೂತ್ಕೊಳ್ಳುತ್ತೆ. ಆ್ಯಂಡ್ ಮನೆ ಮುಂದೆ ಇರೋದ್ರಿಂದ ತುಂಬಾ ಧೂಳಾಗ್ಬಿಡುತ್ತೆ. ಹಾಗಾಗಿ ದಿನ ಬಿಟ್ಟು ದಿನ ಅಟ್ಲೀಸ್ಟ್ ಒರೆಸಲೇಬೇಕಾಗತ್ತೆ. ಮನೆ ಎಲ್ಲ ಏನೋ ಹೀಗೆ ನಾವು ಕ್ಲೀನ್ ಮಾಡ್ಕೊಂಡು ಬಿಡ್ತೀವಿ, ಹೇಗೋ ಮ್ಯಾನೇಜ್ ಮಾಡ್ಕೊಳ್ತೀವಿ. ಆದರೆ ಮನೆ ಫಿಸಿಕಲ್ ವರ್ಕ್ಗಿಂತ ಮೆಂಟಲ್ ಕ್ಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಮನಸ್ಸನ್ನು ಕೂಡ ಅವಾಗವಾಗ ಶುದ್ಧಿ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಮನಸ್ಸಲ್ಲಿ ಪ್ರತಿಯೊಬ್ಬರಿಗೂ ಅಲ್ಲ, ಸುಮಾರು ಜನಕ್ಕೆ ಪಾಸಿಟಿವ್ ಥಿಂಕಿಂಗಿಂತ ನೆಗೆಟಿವ್ ಥಿಂಕಿಂಗ್ ಅಥವಾ ನೆಗೆಟಿವ್ ಓವರ್ ಥಿಂಕಿಂಗ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅದು ಇವತ್ತಿನ ದಿನದಲ್ಲಿ ಸಿಗೋವಂಥ ಹಲವಾರು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಟಿ ವಿ ಚಾನಲಲ್ಲಿ ಅಥವಾ ಮೀಡಿಯಾನಲ್ಲಿ ತೋರಿಸೋವಂಥ ಹಲವಷ್ಟು ವಿಷಯಗಳು, ನ್ಯೂಸ್ಗಳಾಗಿರ್ಬೋದು ಅಥವಾ ಸೀರಿಯಲಲ್ಲಿ ತೋರಿಸೋವಂಥ ವಿಚಿತ್ರವಾದ ಕಥೆಗಳಿರಬಹುದು, ಪ್ರತಿಯೊಂದನ್ನು ಒಬ್ಬ ಮನುಷ್ಯನ ಮೇಲೆ ಖಂಡಿತವಾಗ್ಲೂ ಪಾಸಿಟಿವ್ ಆಗಿ ಆಗಿರ್ಬೋದು ಅಥವಾ ನೆಗೆಟಿವ್ ಆಗಿ ಆಗಿರ್ಬೋದು ಖಂಡಿತ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಆದರೂ ಎಲ್ಲರೂ ನಾವು ಒಂದು ವಿಷಯ ಒಪ್ಕೊಳ್ಳೇಬೇಕಾಗುತ್ತೆ. ಏನಾದರೂ ಆಗೋಕ್ಕೆ ಮುಂಚೆ ನಮ್ಮ ಮನಸ್ಸಲ್ಲಿ ಆದಷ್ಟು ಪಾಸಿಟಿವ್ ಯೋಚನೆಗಳಿಗಿಂತ ನೆಗೆಟಿವ್ ಯೋಚನೆಗಳು ತುಂಬ ಬೇಗ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಮನೆಗೆ ಯಾರಾದರೂ ಬಂದಿಲ್ಲ ಬೇಗ ಅಂದರೆ ಮನೆಯವರು, ಮಕ್ಕಳಾಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು ಅಥವಾ ಯಾರಾದರೂ ನಮ್ಮ ಹತ್ತಿರದವರು ಮನೆಗೆ ಇಷ್ಟೊತ್ತಿಗೆ ಬರ್ತಾರೆ ಅಂತ ಇರುತ್ತೆ. ಆ ಸಮಯಕ್ಕೆ ಬಿಟ್ಟು ಒಂದು ಸ್ವಲ್ಪ ಲೇಟಾಗಿ ಬಂದರೆ ಅಥವಾ ತಡವಾಗಿ ಬಂದರೆ ಅಥವಾ ಕಾಲ್ ಮಾಡಿ ಎತ್ತಲಿಲ್ಲ 2-3 ಸಲ ಅಂತಂದರೆ ನಮ್ಮಲ್ಲಿ ಓಕೆ ಏನೋ ಒಂದು ಕೆಲಸದಲ್ಲಿ ಸಿಕ್ಕಾಕೊಂಡಿರಬಹುದೇನೋ ಅಥವಾ ಏನೋ ಒಂದು ವಿಷಯದಲ್ಲಿ ಹೆಲ್ಡಪ್ ಆಗಿರಬಹುದೇನೋ ಅಂತ ಖಂಡಿತ ಯೋಚನೆ ಮಾಡೋದಿಲ್ಲ ನಾವು. ಅದನ್ನು ಬಿಟ್ಟು ಬರೀ ನಕಾರಾತ್ಮಕ ಯೋಚನೆಗಳೇ ಬರ್ತಾ ಇರುತ್ತೆ. ಹೌದಲ್ವಾ? ಐ ಆಮ್ ಶ್ಯೂರ್ ನೀವು ಎಲ್ಲರೂ ಇದನ್ನು ಒಪ್ಕೊಳ್ತೀನಿ. ಬಿಕಾಸ್ ನಾವು ಪ್ರತಿಯೊಬ್ಬರು ಇಂಥದ್ದೊಂದು ಸಿಚುವೇಶನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆ್ಯಂಡ್ ಆ ಎಕ್ಸ್ಪೀರಿಯನ್ಸಿಗೆ ತಕ್ಕಂಗೆ ಆ ಥರ ಭಾವನೆಗಳು, ಥಾಟ್ಸು ಬರೋದಂತೂ ಖಂಡಿತವಾಗ್ಲೂ ಮೊದಲು ಬರೋದು ನೆಗೆಟಿವ್ ಎಮೋಷನ್ಸೇ. ಹೌದಲ್ವಾ? ಈ ಥರ ಯಾಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಆ್ಯಕ್ಚುಲಿ ಪ್ರತಿಯೊಂದಕ್ಕೂ ಒಂದು ಮೂಲ ಅಂತಿರುತ್ತೆ ಅಥವಾ ಸೋರ್ಸ್ ಅಂತ ಇರುತ್ತೆ. ಪಾಸಿಟಿವ್ ಯೋಚನೆಗಳಿಗಾಗಿರಬಹುದು ಅಥವಾ ನೆಗೆಟಿವ್ ಯೋಚನೆಗಳಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಒಂದು ಸೋರ್ಸ್ ಅಥವಾ ಮೂಲ ಅಂತ ಇರುತ್ತೆ. ಸೊ ಎಲ್ಲಿಂದ
ಎಲ್ಲಿಂದ ಬರ್ತಾ ಇದೆ ಈ ನೆಗೆಟಿವ್ ಥಿಂಕಿಂಗ್? ಮೋಸ್ಟ್ ಆಫ್ ದ ನೆಗೆಟಿವ್ ಥಿಂಕಿಂಗ್ ಎಲ್ಲಿಂದ ಬರ್ತಾ ಇದೆ? ಇದಕ್ಕೆ ನಾನೊಂದು ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಊಟ ಮಾಡ್ತೀವಿ ನಾವು. ಇವತ್ತಿನ ದಿವಸ ಏನೋ ಒಂದು ಊಟ ಮಾಡಿರ್ತೀವಿ, ಮಾರನೇ ದಿನ ನಮ್ಮ ಹೆಲ್ತ್ ಅಪ್ಸೆಟ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಡಾಕ್ಟ್ರ್ ಹತ್ರ ನಾವು ಹೋದಾಗ ಏನು ತಿಂದಿದ್ರಿ ಅಥವಾ ಇಂಥ ಪದಾರ್ಥ ತಿಂದಿದ್ರ, ಅದಕ್ಕೆ ಹೀಗಾಗಿದೆ ಅಂತ ಡಾಕ್ಟರ್ ಹಾಗೆ ತಾನೇ ಜಡ್ಜ್ ಮಾಡ್ತಾರೆ. ಸೊ ನಾವೇನು ಊಟ ತಿಂದಿರ್ತೀವಿ ಅದ್ರ ಬೇಸಿಸ್ ಮೇಲೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಾವು ನಮ್ಮ ಮನಸ್ಸಿಗೆ ಏನನ್ನ ಫೀಡ್ ಮಾಡ್ತೀವಿ ಅದೇ ನಾಳೆ ದಿವಸ ಔಟ್ಕಮ್ ಆಗಿ ಬರುತ್ತೆ. ಅಂದರೆ ನಾವು ಹೆಚ್ಚಾಗಿ ನೆಗೆಟಿವಿಟೀಸ್ ನೋಡ್ತಾ ಇದ್ದರೆ, ನೆಗೆಟಿವ್ ಆಗಿರೋ ಜನರ ಜೊತೆ ನಮ್ಮ ಒಡನಾಟ ಇದ್ದರೆ, ಅಥವಾ ಜಾಸ್ತಿ ಟಿ ವಿನಲ್ಲಿ ಬರೀ ನೆಗೆಟಿವ್ ನ್ಯೂಸ್ಗಳು ಅಥವಾ ನೆಗೆಟಿವ್ ಕ್ಯಾರೆಕ್ಟ್ರಲ್ಲಿರುವಂಥ ಒಂದು ಶೋ ಆಗಿರ್ಬೋದು ಅಂಥದ್ದೇ ನೋಡ್ತಾ ಇತ್ತು ಅಂತಂದರೆ ನಮ್ಮ ಮನಸ್ಸು ಕೂಡ ಅದೇ ಥರನೇ ಫಂಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಶುರುವಾಗಿ ಮತ್ತು ಅದೊಂದು ಹ್ಯಾಬಿಟಾಗಿ ಮಾರ್ಪಾಡಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟಾರ್ಟಿಂಗ್ ಈ ಥರ ಒಂದು ಏನೋ ಒಂದು ನೋಡ್ತೀವಿ, ನೆಗೆಟಿವ್ ಥಿಂಕ್ ಮಾಡೋದು ಶುರು ಮಾಡ್ತೀವಿ. ಅದು ಹೋಗ್ತಾ 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 ನಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದೇ ಮರ್ತು ಹೋಗುತ್ತೆ. ಆ ಸ್ಟೇಜ್ವರೆಗೂ ಹೋಗಿಬಿಡುತ್ತೆ. ಏನಾದರೂ ನೆಗೆಟಿವ್ ಯೋಚನೆ ಮಾಡ್ತಾನೆ ಇರ್ತೀವಿ. ಅಥವಾ ಏನೋ ಹಳೆಯದನ್ನು ನೆನೆಸ್ಕೊಂಡು ನನ್ನ ಜೀವನದಲ್ಲಿ ಹೀಗೆಲ್ಲ ಆಗೋಯ್ತು, ಯಾರೋ ನಂಗೆ ಈ ಥರ ಮೋಸ ಮಾಡಿಬಿಟ್ರು ಅಂತ ಪಾಸ್ಟ್ ಬಗ್ಗೆ ಥಿಂಕ್ ಮಾಡ್ತೀವಿ. ಇಲ್ಲ ಅಂತಂದರೆ ಫ್ಯೂಚರ್, ನಮಗೆ ಗೊತ್ತಿಲ್ಲದಿರೋ ಫ್ಯೂಚರ್ ಹೆಂಗಿರುತ್ತೋ ಭಯಾನತ್ಮಕವಾಗಿರುತ್ತೋ ಅಂತಲೇ ಯೋಚನೆ ಮಾಡ್ತೀವಿ. ಈಗ ಪ್ರೆಸೆಂಟಲ್ಲಿದ್ದೀವಿ, ಬಟ್ ನಾವು ಯಾರೂ ಸಹ ಪ್ರೆಸೆಂಟಲ್ಲಿ ಹೇಗಿರುತ್ತೆ, ಏನು ಮಾಡಬೇಕು ಅಂತ ಯೋಚನೆ ಮಾಡೋದು ಕಮ್ಮಿ. ಆದಷ್ಟು ಪಾಸ್ಟ್ ಬಗ್ಗೆ, ಇಲ್ಲ ಅಂತಂದರೆ ಆದಷ್ಟು ಫ್ಯೂಚರ್ ಬಗ್ಗೆನೇ ಹೆಚ್ಚಾಗಿ ಯೋಚನೆ ಮಾಡ್ತೀವಿ ಅಲ್ವಾ? ಆದರೆ ಒಂದು ಯೋಚನೆ ಮಾಡಿ, ಪಾಸ್ಟಲ್ಲಿ ಸುಮಾರು ಜನ ಹೇಳ್ತೀವಿ, ಯಾರೋ ಒಬ್ಬರು ನಮಗೆ ಮೋಸ ಮಾಡಿಬಿಟ್ರು, ಯಾರೋ ಒಬ್ಬರನ್ನ ನಾನು ತುಂಬ ನಂಬಿದ್ದೆ, ಆತ ನನಗೆ ಮೋಸ ಮಾಡಿಬಿಟ್ರು ಅಥವಾ ಆಕೆ ನಂಗೆ ಮೋಸ ಮಾಡಿಬಿಟ್ಲು. ಈ ಥರ ಸುಮಾರಷ್ಟು ಘಟನೆಗಳು ಒಂದು ವ್ಯಕ್ತಿ ಅಂತಂದಮೇಲೆ, ಒಬ್ಬ ಮನುಷ್ಯ ಅಂದಮೇಲೆ ಹಿಂದೆ ಅವರ ಜೀವನದಲ್ಲಿ ಏನಾದರೂ ಒಂದು ಕಹಿ ಘಟನೆ ನಡೆದೇ ಇರುತ್ತೆ. ಆದರೆ ಆಗಾಗ ಅದನ್ನು ನೆನೆಸ್ಕೊಂಡು ಮೆಲುಕು ಹಾಕುವಂಥ ನೆನಪುಗಳೇನಲ್ಲ, ಆದರೂ ಆಗಾಗ ಅದನ್ನು ನೆನೆಸ್ಕೊಂಡು ಆ ಸಿಚುವೇಶನ್ನ ಮತ್ತೆ ಕ್ರಿಯೇಟ್ ಮಾಡಿಕೊಂಡು ಏನಾಗುತ್ತೆ, ನಮ್ಮ ಸುತ್ತ ಒಂದು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗ್ತಾನೇ ಇರುತ್ತೆ. ಆಗ ಮತ್ತಷ್ಟು ಕೆಟ್ಟ ಯೋಚನೆಗಳು ಅಥವಾ ಕೆಟ್ಟ ಥಿಂಗ್ಸ್ಗಳು ನಮ್ಮ ಸುತ್ತ ಆಗೋದಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಜೀವನ ಕೆಟ್ಟದಾಗಿ ಅಥವಾ ನಮಗೆ ಇಷ್ಟ ಇಲ್ದಿರೋ ರೀತಿಯಲ್ಲಿ ಆಗ್ತಿದೆ ಅನ್ನೋದಕ್ಕೆ ಮೂಲ ಕಾರಣ ನಮ್ಮ ಥಾಟ್ಸು, ನಮ್ಮ ನೆಗೆಟಿವ್ ಥಾಟ್ಸು. ನಾವೇ ನಮ್ಮ ಸಿಚುವೇಶನ್ಸ್ನ ಬಿಲ್ಡ್ ಮಾಡ್ಕೊಳ್ತಾ ಇರ್ತೀವಿ. ಯಾರು ಒಪ್ಕೊಂಡ್ರು ಬಿಟ್ಟರು ಇದು ಸತ್ಯನೇ. ನಮ್ಮ ಸಿಚುವೇಶನ್ನ ನಾವು ಇವಾಗಿನ ಪರಿಸ್ಥಿತಿಗೆ ನಾವೇ ಕಾರಣ. ನಾವು ಕ್ರಿಯೇಟ್ ಮಾಡಿರೋ ಅಂಥ ಒಂದು ಥಾಟ್ ಪ್ರಾಸೆಸ್ ಕಾರಣ. ಸುಮಾರಷ್ಟು ಸಂದರ್ಭಗಳಲ್ಲಿ ಕೆಲವು ಅನ್ಫಾರ್ಚುನೇಟ್ ಸಿಚುವೇಶನ್ಸ್ ಆಗುತ್ತೆ, ಅದು ಯಾರಿಂದನೂ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಕೆಲವು ಚಿಕ್ಕ ಚಿಕ್ಕ ಸಿಚುವೇಶನ್ಸ್ ಆಗಿರ್ಬೋದು ಅಥವಾ ನೆಗೆಟಿವ್ ಎಮೋಷನ್ಸ್ ಆಗಿರ್ಬೋದು ಅಥವಾ ನೆಗೆಟಿವ್ ಘಟನೆಗಳು ಕೆಲವು ಸೃಷ್ಟಿಯಾಗೋದು ನಮ್ಮ ಥಾಟ್ ಪ್ರಾಸೆಸ್ಸಿಂದಾನೆ. ಈ ಹಳೆಯದಲ್ಲಿ ಏನೋ ಒಂದು ಮೋಸ ಆಗಿದೆ ಅಂತ ಒಂದು ವಿಷಯನ ಇಟ್ಕೊಂಡು, ಸಣ್ಣ ವಿಷಯನ ಇಟ್ಕೊಂಡು ನಾವು ಅದರಿಂದ ಎಷ್ಟು ಸ್ಟ್ರಾಂಗ್ ಆಗಿರ್ತೀವಿ ಅಥವಾ ನಾವು ಅದರಿಂದ ಏನು ಕಲ್ತಿದ್ದೀವಿ ಅಥವಾ ನಾವು ಆ ಸಿಚುವೇಶನಿಂದ ಎಷ್ಟು ಹೊರಗೆ ಬಂದು ಎಷ್ಟು ಗಟ್ಟಿಯಾಗಿ ಜೀವಿಸಿದ್ದೀವಿ ಅಂತ ಯೋಚನೆ ಮಾಡೋದು ಒಂದು ಪಾಸಿಟಿವ್ ಥಿಂಕಿಂಗು. ಆದರೆ ನನಗೆ ಈ ಥರ ಆಗೋಯ್ತು, ಅವ್ರು ನನಗೆ ಮೋಸ ಮಾಡಿಬಿಟ್ರು ಅಥವಾ ಅವರಿಂದ ನನ್ನ ಜೀವನ ಹಾಳಾಗೋಯ್ತು ಅಂತ ಬ್ಲೇಮ್ ಮಾಡೋದು ಈಸ್ ನೆಗೆಟಿವ್ ಥಿಂಕಿಂಗ್. ನೆಗೆಟಿವ್ ಮೈಂಡ್ ಅನ್ನೋದು ಯಾವಾಗಲೂ ಒಂದು ಡಿಸ್ಟ್ರಕ್ಟಿವ್ ಮೈಂಡ್ ಆಗಿರುತ್ತೆ. ಅದರಿಂದ ಏನೂ ಸಕಾರಾತ್ಮಕವಾಗಿ ಪ್ರೊಡ್ಯೂಸ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ. ಹಾಗಾಗಿ ನಮ್ಮ ಮನಸ್ಸು ಅಥವಾ ಮೈಂಡ್ ಅಂತ ನಾವು ಏನು ಹೇಳ್ತೀವಿ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ರಫ್ ಆಗಿ ಒಂದು 5 ರೀತಿಯಲ್ಲಿ ನಮ್ಮ ಮನಸ್ಸುಗಳನ್ನ ಅಥವಾ ಮೈಂಡ್ನ ಕ್ಯಾಟಗರೈಸ್ ಮಾಡ್ಬೋದು. ಮೊದಲನೇದಾಗಿ ಲಾಜಿಕಲ್ ಮೈಂಡ್ ಅಂತ ಹೇಳ್ತಾರೆ. ಅಂದರೆ ಅದು ಯಾವಾಗಲೂ ಸೈಂಟಿಫಿಕ್ ವೇನಲ್ಲೇ ಹಾಕಿ ನೋಡಬೇಕು ಥಿಂಗ್ಸ್ನ. ಅದು ಸೈಂಟಿಫಿಕ್ ವೇ ಇಲ್ಲ ಅಂತಂದರೆ ಅದು ಸರಿನೇ ಇಲ್ಲ ಅಂತ ವಾದ ಮಾಡುವಂಥ ಒಂದು ಮನಸ್ಥಿತಿ. ಆದರೆ ಪ್ರತಿಯೊಂದೂ ಒಂದು ಸೈಂಟಿಫಿಕ್ ದೃಷ್ಟಿಕೋನದಲ್ಲೇ ನೋಡ್ತಾ ಹೋದರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಆನ್ಸರ್ ಸಿಗೋದಿಲ್ಲ. ಮತ್ತು ಕೆಲವು ನೈಜತೆ ಇದ್ರೂ ಅದನ್ನು ನಂಬೋ ಅಂಥ ಸಿಚುವೇಶನ್ಸ್ ನಮಗಿರೋದಿಲ್ಲ. ಸೊ ಏನಾಗುತ್ತೆ, ಅದು ನೆಗೆಟಿವ್ ಆಗಿ ನಮ್ಮ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಎರಡನೇದಾಗಿ ಬ್ಲೈಂಡ್ ಬಿಲೀಫ್ ಅಥವಾ ಬ್ಲೈಂಡ್ ಫೇತು. ಯಾವುದನ್ನಾದರೂ ಬ್ಲೈಂಡಾಗಿ ನಂಬಿಡೋದು. ಯಾರಾದರೂ ಒಂದು ಹೇಳಿದ್ರೆ ಅದನ್ನು ಬ್ಲೈಂಡಾಗಿ ನಂಬಿಡೋದು. ಅದರಲ್ಲಿ ಸತ್ಯತೆ ಇದೆಯಾ, ಅದರಲ್ಲಿ ರೀಸನಿಂಗ್ ಇದೆಯಾ, ಏನೂ ಇಲ್ಲ, ಏನಾದರೂ ಒಂದು ಸರಿ ಅದನ್ನು ಸುಮ್ಮನೆ ನಂಬ್ತಾ ಹೋಗೋದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ರಸ್ತೆ ಇರುತ್ತೆ. ಆ ರಸ್ತೆಯಲ್ಲಿ ಹೋಗಿದ್ದು ಕಾರ್ಗಳಲ್ಲಿ ಒಂದು 40% ಅಥವಾ 30% ಅಷ್ಟು ಕಾರ್ಗಳು ಆಕ್ಸಿಡೆಂಟ್ಸ್ ಆಗಿರುತ್ತೆ. ಸೊ ನಾವು ಮಿಕ್ಕಿರೋ
60% ಅಥವಾ 70% ಬಿಟ್ಬಿಡ್ತೀವಿ. ಆದರೆ ಆ 30% ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಈ ರಸ್ತೆನಲ್ಲಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ, ಈ ರಸ್ತೆ ಸರಿ ಇಲ್ಲ, ಅಪಶಕುನದ ರಸ್ತೆ ಅಂತ ನಾವೇ ಒಂದು ಹೆಸರು ಕಟ್ಟಿ ಅದೊಂದು ಬ್ಲೈಂಡಾಗಿ ಬಿಲೀವ್ ಮಾಡ್ತಿದ್ದೀವಿ. ಅದು ಸತ್ಯ ಇದೆಯಾ ಇಲ್ವಾ ಅಂತ ಕೂಡ ಥಿಂಕ್ ಮಾಡೋದಿಲ್ಲ. ಯಾರೋ ಒಬ್ರು ಹೇಳ್ತಾರೆ ಆ ರೋಡಲ್ಲಿ ಹೋಗಬೇಡ ಆಕ್ಸಿಡೆಂಟ್ಸ್ ಆಗುತ್ತೆ ಅಂದ ತಕ್ಷಣ ಠಕ್ ಅಂತ ಒಂದು ನೆಗೆಟಿವಿಟಿ ಸ್ಟ್ರೈಕ್ ಆಗುತ್ತೆ. ಹೇಳಿದ್ಮೇಲೂ ಹೋಗೋ ಅಷ್ಟು ಧೈರ್ಯ ಅಂತೂ ಯಾರೂ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅಷ್ಟು ನೆಗೆಟಿವಿಟಿ ಆಲ್ರೆಡಿ ಅಲ್ಲಿ ಕ್ರಿಯೇಟ್ ಆಗೋಗಿದೆ. ಸೊ ನಾವು ಅದರಲ್ಲಿ ಸತ್ಯ ಅಸತ್ಯ ಇದೆಯಾ, ಒಂದು ಲಾಜಿಕಲ್ ರೀಸನ್ ಇದೆಯಾ ಅಂತಲೂ ಯೋಚನೆ ಮಾಡ್ತೀರಾ, ಬ್ಲೈಂಡಾಗಿ ಬಿಲೀವ್ ಮಾಡ್ತೀವಿ. ನೆಕ್ಸ್ಟು ಮತ್ತೊಂದು ಮನಸ್ಥಿತಿ, ಅದಕ್ಕೆ ಇಮ್ಯಾಜಿನರಿ ಮೈಂಡ್ ಅಂತಾರೆ. ಸುಮ್ಮನೆ ಇಲ್ದಿರೋದನ್ನ ಕಲ್ಪಿಸ್ಕೊಂಡು ಭಯ ಪಡೋದು, ಅಥವಾ ಇಲ್ದಿರೋದನ್ನ ಆಗದಿರೋದನ್ನ ಮನಸ್ಸಿನ ವೈಲ್ಡ್ ಇಮ್ಯಾಜಿನೇಷನ್ಸ್ ಪ್ರಕಾರ ಯೋಚನೆ ಮಾಡಿಕೊಂಡು ಅದ್ರ ಬಗ್ಗೆ ಹೆದರ್ಕೊಳ್ಳೋದು. ಒಬ್ಬ ವ್ಯಕ್ತಿ ಇರ್ತಾನಂತೆ, ಅವನಿಗೆ ಲೇಟಾಗಿ ಮದುವೆ ಆಗುತ್ತೆ, ಅಂದರೆ 40-42 ವರ್ಷದಲ್ಲಿ ಮದುವೆ ಆಗುತ್ತಂತೆ. ಸೊ ಅವ್ನು ಮದುವೆ ಮಾಡಿಕೊಂಡು ಒಂದು 3-4 ದಿನಕ್ಕೆ ತುಂಬ ಬೇಜಾರಲ್ಲಿ ಕೂತ್ಕೊಂಡಿರ್ತಾನಂತೆ. ಸೊ ಅವ್ರ ಮನೆಯವರೆಲ್ಲ ಹೋಗಿ ಕೇಳಿದಾಗ ಯಾಕೆ ಏನಾಯಿತು ಅಂತೆಲ್ಲ ಕೇಳಿದಾಗ, ಈ ಥರ ನಂಗೆ ಲೇಟಾಗಿ ಮದುವೆ ಆಗಿದೆ, ನನಗೆ ಮಗು ಆಗುತ್ತೋ ಇಲ್ವೋ, ಅಥವಾ ಮಗು ಆದರೆ ಆ ಮಗು ಆರೋಗ್ಯವಾಗಿರುತ್ತೋ ಇಲ್ವೋ, ಆ ಮಗು ಮತ್ತು ಆರೋಗ್ಯವಾಗಿಲ್ಲ ಅಂದರೆ ಮತ್ತೆ ಅದನ್ನು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗೋಕ್ಕೆ ಎಷ್ಟು ಖರ್ಚಾಗುತ್ತೋ ಏನೋ, ನನ್ನ ಹತ್ರ ಅಷ್ಟು ದುಡ್ಡು ಇಲ್ವಲ್ಲ, ಅಷ್ಟು ದುಡಿಮೆ ನನ್ನ ಹತ್ರ ಇಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಯೋಚನೆ ಮಾಡಿ ಕಡೆಗೆ ಅವನಿಗೆ ಮಕ್ಕಳೇ ಆಗಲಿಲ್ವಂತೆ. ಸೊ ನಾನಿಲ್ಲಿ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದರೆ, ಮಕ್ಕಳಾಗೋ ಭಾಗ್ಯ ಅವನ ಇದರಲ್ಲಿ ಇತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ, ಆದರೆ ಇರೋ ಚಾನ್ಸಸ್ನೂ ಕೂಡ ಈ ಥರ ನೆಗೆಟಿವ್ ಸರ್ಕಮ್ಸ್ಟಾನ್ಸಸ್ನ ಕ್ರಿಯೇಟ್ ಮಾಡಿಕೊಂಡು ಅವನೇ ಅದನ್ನು ಹಾಳು ಮಾಡ್ಕೊಂಡ್ಬಿಟ್ಟ. ಹಾಗಾಗಿ ಮುಂದೆ ಏನಾಗುತ್ತೋ ಇಲ್ವೋ ಸುಮ್ಮನೆ ಮನಸ್ಸು ಕೋತಿ ಥರ ಯೋಚನೆ ಮಾಡ್ತಾನೆ ಇರುತ್ತೆ. ಅದೇನೋ ಹೇಳ್ತಾರೆ, ಎಂಪ್ಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ. ಸೊ ಬರೀ ಇಲ್ದಿರೋದು, ಬರೀ ಆಗ್ದಲೇ ಇರೋ ಅಂಥ ವಿಷಯಗಳ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಿದ್ದಾಗ ಏನಾಗುತ್ತೆ, ಆಗುವಂಥ ಸಂದರ್ಭಗಳಿದ್ದರೂ ಕೂಡ ಆ ವಿಷಯಗಳಾಗೋದಿಲ್ಲ, ಯಾಕಂದರೆ ನಮ್ಮ ಮನಸ್ಸೇ ಅದಕ್ಕೆ ತಡೆ ಹಾಕ್ತಾ ಇರುತ್ತೆ. ಮತ್ತೊಂದು ನೆಗೆಟಿವ್ ಮೈಂಡ್ ಏನಾಗುತ್ತೆ, ಯಾವಾಗಲೂ ನಮ್ಮ ಸಬ್ಕಾನ್ಷಿಯಸ್ ಮೇಲೆ ಅದು ತುಂಬಾ ಪ್ರಭಾವ ಬೀರುತ್ತೆ. ಇದೊಂದು ಸ್ವಲ್ಪ ಡೀಪ್ ಟಾಪಿಕ್ ಅಂತಲೇ ಹೇಳ್ಬೋದು. ಅಂದರೆ ನಾವು ಮಲ್ಕೊಂಡಿದ್ದಾಗ ನಿದ್ದೆಯಲ್ಲಿ ನಮ್ಮ ಕನಸಿನಲ್ಲಿ ಬರುವಂಥ ಕೆಲವು ಇನ್ಸಿಡೆಂಟ್ಸ್ ಕೂಡ ನಾವು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ನಮಗೆ ಬರೋ ಕನಸುಗಳು ಕೂಡ ತುಂಬಾ ನಕಾರಾತ್ಮಕವಾಗಿರುತ್ತೆ. ಸೊ ಆ ಕನಸು ಇನ್ನಷ್ಟು ನೆಗೆಟಿವಿಟಿನ ಕೂಡ ಬಿಲ್ಡ್ ಮಾಡೋ ಸಾಧ್ಯತೆ ಇರುತ್ತೆ. ಮತ್ತೊಂದು ಎಕ್ಸ್ಪೆರಿಮೆಂಟಲ್ ಮೈಂಡು. ಸೊ ಫಾರ್ ಎಕ್ಸಾಂಪಲ್, ಇವಾಗ ಏನೋ ಒಂದು ಮಾಡೋಕ್ಕೆ ಹೋಗ್ತೀವಿ, ಅದರಿಂದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗೋಗಿರುತ್ತೆ. ಫಾರ್ ಎಕ್ಸಾಂಪಲ್, ಅಡುಗೆ ವಿಷಯ ಇಟ್ಕೊಳ್ಳೋಣ. ಒಂದ್ಸಲಿ ನಾವು ಪಲಾವೋ ಅಥವಾ ಬಿರಿಯಾನಿನೋ ಏನೋ ಒಂದು ಮಾಡ್ತಾ ಇರ್ತೀವಿ. ಮೊದಲನೇ ಸಲ ಏನೋ ಹೆಚ್ಚು ಕಮ್ಮಿಯಾಗಿ ಚೆನ್ನಾಗಿ ಬಂದಿರಲ್ಲ, ಕೆಟ್ಟು ಹೋಗಿರುತ್ತೆ. ಮತ್ತೊಂದು ಸಲ ಮಾಡ್ತೀವಿ, ಮತ್ತೊಂದು ಸಲಿನೂ ನಾವು ಮಾಡಿರೋದು ಏನೋ ಒಂದು ತಪ್ಪು, ಹೆಚ್ಚು ಕಮ್ಮಿ ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲೇ ತಪ್ಪಾಗಿ ಔಟ್ಕಮ್ ಚೆನ್ನಾಗಿ ಬಂದಿರಲ್ಲ. ಸೊ ಆದರೆ ನಮ್ಮ ಮನಸ್ಸಲ್ಲಿ ಏನಂತ ಬರುತ್ತೆ, ನಾವು ಹೆಂಗೆ ಮಾಡಿದ್ರೂ ಇದು ಚೆನ್ನಾಗಿ ಬರಲ್ಲ, ಸೊ ಇದು ಮಾಡೋದೇ ಬೇಡ ಅನ್ನೋ ಒಂದು ಇದಕ್ಕೆ ಡೆಸಿಷನಿಗೆ ಬಂದುಬಿಡ್ತೀವಿ. ಆದರೆ ಕರೆಕ್ಟಾಗಿ ಎಲ್ಲನೂ ಹದವಾಗಿ ಪಕ್ವವಾಗಿ ಹಾಕಿ ಮಾಡಿದ್ರೆ ಪ್ರತಿಯೊಂದೂ ಸರಿಯಾಗಿ ಬರುತ್ತೆ. ನಾವು ಮಾಡೋ ಪ್ರೊಸೀಜರ್ ಎಲ್ಲೆಲ್ಲೋ ರಾಂಗ್ ಮಾಡಿಬಿಟ್ಟು ಈ ಸಿಚುವೇಶನ್ನೇ ಸರಿ ಇಲ್ಲ ಅಥವಾ ಈ ಐಟಮೇ ಸರಿಗೆ ಬರಲ್ಲ ಮಾಡೋದಕ್ಕೆ ಅಂತ ಡಿಸೈಡ್ ಮಾಡೋದು ತುಂಬಾ ತಪ್ಪಾಗುತ್ತೆ. ಸೊ ಒಂದು 2-3 ಸಲ ಯಾವುದೋ ಒಂದು ವಿಷಯ ತಪ್ಪಾಯಿತು ಅಂದಕ್ಷಣ ಆ ಇಡೀ ಇದೇನೇ ಸಿಚುವೇಶನ್ನೇ ಅಥವಾ ಇಡೀ ಇದೆ ಕಾನ್ಸಿಕ್ವೆನ್ಸಸ್ಸೇ ತಪ್ಪಾಗಿಬಿಡುತ್ತೆ, ರಾಂಗ್ ಆಗುತ್ತೆ, ಅಥವಾ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅನ್ನೋದು ಸುಳ್ಳು. ಅದು 2-3 ಸಲ ತಪ್ಪಾಗಿದೆ, ಹಾಗಂತ ಪ್ರತಿ ಸಲ ಅಥವಾ ಮುಂದಿನ ಸಲ ತಪ್ಪಾಗುತ್ತೆ ಅನ್ನೋದು ಏನಿಲ್ಲ. ಮತ್ತೊಂದು ಸಲ ಪ್ರಯತ್ನ ಮಾಡಿದಾಗಲೇ ಅದು ಸರಿಯಾಗುತ್ತೆ. ಸೊ ಈ ಎಲ್ಲ ನೆಗೆಟಿವ್ ಥಿಂಕಿಂಗಿಂದ ಹೊರಗೆ ಬರೋದು ಹೇಗೆ, ಅಥವಾ ಇದನ್ನು ಕರೆಕ್ಟ್ ಮಾಡಿಕೊಂಡು ಆದಷ್ಟು ಪಾಸಿಟಿವ್ ಆಗಿರೋದು ಹೇಗೆ ಅಂತ ಈಗ ನೋಡೋಣ. ದೊಡ್ಡವ್ರು ಹೇಳ್ತಾರೆ, ಅಂದರೆ ಹಿಂದಿನ ಕಾಲದ ಋಷಿಗಳು, ಯೋಗಿಗಳಾಗಿರ್ಬೋದು, ಅವರೆಲ್ಲ ಹೇಳೋರು ಹ್ಯೂಮನ್ ಮೈಂಡ್ ನೀಡ್ಸ್ ಟ್ರೈನಿಂಗ್ ಅಂತ. ಅಂದರೆ ಮನುಷ್ಯನ ಮನಸ್ಸಿಗೆ ಟ್ರೈನಿಂಗ್ ಆಗಲೇಬೇಕು, ಯಾವುದೇ ವಿಷಯಕ್ಕಾಗಿರ್ಬೋದು, ಬೀಟ್ ಪಾಸಿಟಿವ್ ಅಥವಾ ನೆಗೆಟಿವ್, ಎರಡು ವಿಷಯಕ್ಕೂ ಟ್ರೈನಿಂಗ್ ಅಂತ ಆಗಬೇಕು. ಹೆಚ್ಚಾಗಿ ನೆಗೆಟಿವ್ ಸಿಚುವೇಶನ್ಸು, ಸರ್ಕಮ್ಸ್ಟಾನ್ಸಸ್ಸು, ನೆಗೆಟಿವ್ ಥಿಂಕಿಂಗು ಇಷ್ಟೆಲ್ಲ ಮಾಡಿ ಮನಸ್ಸು ನೆಗೆಟಿವ್ ಆಗಿಬಿಡುತ್ತೆ. ಒಬ್ಬ ವ್ಯಕ್ತಿ ಕೂಡ ನೆಗೆಟಿವ್ ಆಗಿ ಟರ್ನ್ ಆಗಿಬಿಟ್ಟಿರ್ತಾನೆ. ಅದೇ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಸಿಚುವೇಶನ್ಸ್ನ ಫೇಸ್ ಮಾಡಿ ಒಬ್ಬ ವ್ಯಕ್ತಿ ಪಾಸಿಟಿವ್ ಆಗಿರ್ತಾನೆ. ಸೊ ಇದನ್ನು ಹೇಗೆ ನಾವು ರೂಢಿಸ್ಕೊಳ್ಳೋದು? ಸೊ ಆದಷ್ಟು ನೆಗೆಟಿವ್ ಥಿಂಕಿಂಗ್ ಬಂದಾಗ ಅಥವಾ ಓವರ್ ಥಿಂಕಿಂಗ್ ಮಾಡ್ತಿದ್ದೀವಿ ಅಂತಂದಾಗ ಕಾನ್ಷಿಯಸ್ ಎಫರ್ಟ್ ಹಾಕಬೇಕಾಗತ್ತೆ. ನಾವು ಯಾವುದೂ ಸಡನ್ನಾಗಿ ಅಚಾನಕ್ಕಾಗಿ ಚೇಂಜ್ ಆಗಿಬಿಡೋದಿಲ್ಲ. ಇವತ್ತು ನಾನು ನೆಗೆಟಿವ್ ಪರ್ಸನ್, ಅಯ್ಯೋ ನಾನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ, ಪಾಸಿಟಿವ್ ಪರ್ಸನ್ ಆಗೇ ಇರ್ತೀನಿ ಅಂತ ಇವತ್ತು ಡಿಸೈಡ್ ಮಾಡಿ ನಾಳೆ ರಾತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಎಫರ್ಟ್ ಬೇಕು, ಎಲ್ಲದಕ್ಕೂ ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಬೇಕು. ಹಾಗಾಗಿ
ಒಂದು ವಾರ ಒಂದು ಕಾನ್ಷಿಯಸ್ ಎಫರ್ಟ್ ಹಾಕಿ ನನ್ನ ಭಾವನೆಗಳನ್ನ ಅಥವಾ ನನ್ನ ವ್ಯಕ್ತಿತ್ವನ ಚೇಂಜ್ ಮಾಡ್ಕೋತೀನಿ ಅಂತ ಡಿಸೈಡ್ ಮಾಡಿ. ಅಂದರೆ ನಮ್ಮಲ್ಲಿ ಜಾಸ್ತಿ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಅದು ಬಂದಿದೆ ಅಂತ ಅಂದ ತಕ್ಷಣವೇ ಆ ಮೈಂಡ್ಸೆಟ್ನ ಚೇಂಜ್ ಮಾಡೋದಕ್ಕೆ ಮೊದಲನೇ ಹೆಜ್ಜೆ ಕಾನ್ಷಿಯಸ್ ಎಫರ್ಟ್. ಇದನ್ನು ಹೇಗೆ ಮಾಡೋದು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣದಿಂದನೇ ಮೈಂಡ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ದಿರಾ ಯಾರು ಸ್ಟೇಟಸಲ್ಲಿ ಏನು ಹಾಕಿದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಏನು ಅಪ್ಲೋಡ್ ಮಾಡಿದ್ದಾರೆ ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಎಲ್ಲಿ ಹೋಗಿದ್ದಾರೆ, ಏನು ನಡೀತಾ ಇದೆ ಅವ್ರ ಜೀವನದಲ್ಲಿ ಅಂತ ನೋಡೋದು, ಅಥವಾ ಟಿ ವಿ ಆನ್ ಮಾಡಿ ನ್ಯೂಸಲ್ಲಿ ಏನು ಬರ್ತಾ ಇದೆ, ಏನೇನು ನಡೀತಿದೆ, ಎಲ್ಲಿ ಕೊಲೆ ಸುಲಿಗೆ ದರೋಡೆ ನಡೀತಿದೆ ಅಂತೆಲ್ಲ ನೋಡೋದಕ್ಕಿಂತ ಒಂದು 10 ನಿಮಿಷ ಯಾವುದಾದ್ರೂ ಒಂದು ಪಾಸಿಟಿವ್ ವೈಬ್ ಬರೋ ಅಂಥ ಒಂದು ಹಾಡೋ ಅಥವಾ ಒಂದು ವಿಡಿಯೋನೋ ಅಥವಾ ಒಂದು ಪುಸ್ತಕದ 1-2 ಪೇಜ್ಗಳನ್ನ ಓದಿದ್ರೂ ಸಾಕು, ಮೈಂಡ್ ರಿಫ್ರೆಶ್ ಆಗುತ್ತೆ ಮತ್ತು ಎನರ್ಜಿ ಬೂಸ್ಟರ್ ಥರ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನೀವೇನಾದರೂ ಪಾಸಿಟಿವ್ ಆಗಿ ಸ್ಮೈಲ್ ಮಾಡಿಕೊಂಡು ದಿನಾನ ಶುರು ಮಾಡಿದ್ರೆ, ಒಂದು ಕಾನ್ಷಿಯಸ್ ಎಫರ್ಟ್ ಹಾಕಿ ನಾನು ನೆಗೆಟಿವ್ ಥಿಂಕಿಂಗ್ ಮಾಡೋದೇ ಇಲ್ಲ, ಇನ್ಮೇಲೆ ನಾನು ಪಾಸಿಟಿವ್ ವ್ಯಕ್ತಿಯಾಗಿ ಬದಲಾಗ್ತೀವಿ ಅಂತ ಡಿಸೈಡ್ ಮಾಡಿದಾಗಲೇ ನಿಮ್ಮ ಮೊದಲನೇ ಹೆಜ್ಜೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಬೆಳಗ್ಗೆ ಎದ್ದು ಪ್ರತಿದಿನ ಏನಾದರೂ ಈ ಥರ ಪಾಸಿಟಿವ್ ಆಗಿ ಎಫರ್ಟ್ಸ್ ಹಾಕಿದಾಗ ನಿಮ್ಮ 2ನೇ ಹೆಜ್ಜೆ ಕಂಪ್ಲೀಟ್ ಆಗುತ್ತೆ. ಪ್ರತಿದಿನ ಈ ಥರ ಕಾನ್ಷಿಯಸ್ ಎಫರ್ಟ್ ಹಾಕಿ ಆದಷ್ಟು ಪಾಸಿಟಿವಿಟಿ ಇರೋವಂಥ ಜನಗಳ ಜೊತೆ ನಮ್ಮ ಒಡನಾಟ ಇದ್ದಾಗ ಮತ್ತು ಪಾಸಿಟಿವ್ ಆಗಿರೋವಂಥ ಕೆಲವು ವೀಡಿಯೋಸ್ ಆಗಿರ್ಬೋದು, ಕೆಲವು ಪುಸ್ತಕಗಳಾಗಿರ್ಬೋದು, ಈ ಥರನ ನೋಡ್ತಾ ಇರೋದ್ರಿಂದನೂ ಕೂಡ ನಿಮ್ಮ ಮೈಂಡ್ಸೆಟ್ ನಿಧಾನವಾಗಿ ಚೇಂಜ್ ಆಗುತ್ತೆ. ಒಬ್ಬ ಪಾಸಿಟಿವ್ ಪರ್ಸನ್ ಆಗಿ ನಾವು ಬದಲಾಗಬಹುದು. ನಾವಷ್ಟೇ ಬದಲಾಗೋದಲ್ಲದೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಕೂಡ ನಾವು ಬದಲಾಯಿಸ್ಬೋದು ಅಂತ ನಾನು ನಿಮಗೆ 100% ಗ್ಯಾರಂಟಿಯೊಂದಿಗೆ ಹೇಳ್ತೀನಿ. ಯಾಕಂದರೆ ನನ್ನ ಜೀವನದಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರುವಂಥ ಒಂದು ದೊಡ್ಡ ಚೇಂಜ್ ಇದು. ನಾವು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ನಾವು ಯಾವಾಗ ಆ ಥರ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತೀವಿ, ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಮನೆಯವರು, ನಮ್ಮ ಅಕ್ಕಪಕ್ಕ ಎಲ್ಲದು ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಬೇಕಂದರೆ ನೀವು ಇದನ್ನು ಮನೆಯಲ್ಲಿ ಒಂದ್ಸಲಿ ಎಕ್ಸ್ಪೆರಿಮೆಂಟ್ ಸಹ ಮಾಡಿ ನೋಡ್ಬೋದು. ಈ ಎಲ್ಲವನ್ನು ನಾನು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನಾನು ಕಂಡುಕೊಂಡ ಸತ್ಯ ಇದು. ಹಾಗಾಗಿ ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡಿಕೊಂಡ್ರೆ ನಿಮಗೂ ಸಹ ಉಪಯೋಗ ಆಗಬಹುದೇನೋ. ಯಾರಾದರೂ ಒಬ್ಬರ ಜೀವನದಲ್ಲೂ ಕೂಡ ಚೇಂಜಸ್ ಆದರೆ ಅದಕ್ಕಿಂತ ಖುಷಿ ನನಗೆ ಮತ್ತೊಂದಿರೋದಿಲ್ಲ. ಐ ಹೋಪ್ ನಾನೀಗ ಡಿಸ್ಕಸ್ ಮಾಡಿರೋ ಅಷ್ಟು ಪಾಯಿಂಟ್ಸ್ ನಿಮಗೆಲ್ಲೋ ಒಂದು ಕಡೆ ನಾಟತ್ತೆ, ನಿಮಗೆಲ್ಲೋ ಒಂದು ಕಡೆ ಒಂದು ಚೇಂಜಸ್ ಬರಬಹುದೇನೋ ಅಂತ ನಂಬ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಕಡಿಮೆ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಏನು ಅನಿಸ್ತು ಅಂತ. ಸಿಗ್ತೀನಿ ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.